ಇಲ್ವಲ್ ಮತ್ತೆ ವಾತಾಪಿ ಎಂಬ ರಾಕ್ಷಸರನ್ನ ಯಾವ ಅಸ್ತ್ರಶಸ್ತ್ರಗಳಿಂದನೂ ಸಂಹಾರ ಮಾಡಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವರು ಸೀದಾ ಅಟ್ಯಾಕ್ ಮಾಡ್ತಾ ಇದ್ದಿದ್ದು ದೇಹದ ಮೇಲಲ್ಲ, ಆಹಾರದ ಮೂಲಕ. ಈ ರಾಕ್ಷಸರ ಆಶ್ರಮಕ್ಕೆ ಅತಿಥಿಗಳು ಯಾರೇ ಬಂದ್ರು ಇಲ್ವಲ್ ಬ್ರಾಹ್ಮಣನ ವೇಷ ಧರಿಸ್ತಿದ್ದ, ವಾತಾಪಿ ಮೇಕೆ ಆಗ್ತಿದ್ದ. ಇಲ್ವಲ್ ಆ ಮೇಕೆಯನ್ನ ಕತ್ತರಿಸಿ ಅತಿಥಿಗಳಿಗೆ ಭೋಜನವಾಗಿ ನೀಡ್ತಿದ್ದ. ಆ ಅತಿಥಿಗಳು ಭೋಜನವನ್ನ ತಿಂದು ಮುಗಿಸಿದ ನಂತರ ಇಲ್ವಲ್ ಯಾವ್ದೋ ಒಂದು ಮಂತ್ರವನ್ನ ಹೇಳಿ ವಾತಾಪಿ ಹೊರಗ್ ಬಾ ಅಂತ ಕರೀತಿದ್ದ. ಆಗ ವಿತ್ ಇನ್ ನೋ ಸೆಕೆಂಡ್ಸ್ ವಾತಾಪಿ ಅತಿಥಿಗಳ ಹೊಟ್ಟೆಯನ್ನು ಹರಿದು ರಕ್ತಸಿಕ್ತ ಸ್ಥಿತಿಯಲ್ಲಿ ಹೊರಗ್ ಬರ್ತಾ ಇದ್ದ. ಈ ರೀತಿ ಎಷ್ಟೋ ತಪಸ್ವಿಗಳು ಈ ವಂಚನೆಗೆ ಬಲಿಯಾಗಿದ್ರು. ಆಗ ಒಂದಿನ ಎಲ್ಲಾ ಗೊತ್ತಿದ್ದು ಮಹರ್ಷಿ ಅಗಸ್ತ್ಯ ಇವರ ಆಶ್ರಮಕ್ಕೆ ಬರ್ತಾರೆ. ಆಗ ಇಲ್ವಲ್ ಮತ್ತೆ ಅದೇ ರೀತಿ ವಂಚನೆಯನ್ನ ಯೋಜಿಸಿ ಮಾರಕ ಆಹಾರವನ್ನ ಬಡಿಸ್ತಾನೆ. ಆದ್ರೆ ಮಹರ್ಷಿ ಅಗಸ್ತ್ಯಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದ್ರಿಂದ ಅವ್ರು ಆರಾಮಾಗಿ ಕುತ್ಕೊಂಡು ಆಹಾರವನ್ನ ತಿಂದು ಮುಗಿಸ್ತಾರೆ. ಆಗ ಇಲ್ವಲ್ ಯಾವ್ದೋ ಮಂತ್ರವನ್ನ ಹೇಳಿ ವಾತಾಪಿ ಹೊರಗ್ ಬಾ ಅಂತ ಕರೆದಾಗ ಅಲ್ಲಿ ಆವರಿಸಿದ್ದು ಕಂಪ್ಲೀಟ್ ನಿಶಬ್ದ. ಅವನು ಒಂದ್ಸಲಿ ಕೂಗ್ತಾನೆ, 2 ಸಲಿ ಕೂಗ್ತಾನೆ, 3 ಸಲಿ ಕೂಗ್ತಾನೆ. ಆದ್ರೂ ವಾತಾಪಿ ಮಹರ್ಷಿ ಅಗಸ್ತ್ಯರ ಹೊಟ್ಟೆಯಿಂದ ಹೊರಗ್ ಬರ್ಲಿಲ್ಲ. ಆಗ ಅಗಸ್ತ್ಯ ಋಷಿಗಳು ಹೊಟ್ಟೆ ಮೇಲೆ ಕೈಯನ್ನ ಹಿಡ್ಕೊಂಡು ಗಂಭೀರವಾಗಿ ವಾತಾಪಿ ಜೀರ್ಣೋಭವ ಅಂತ ಹೇಳ್ತಾರೆ. ಆಗ ಅಗಸ್ತ್ಯರ ಜಠರಾಗ್ನಿಯ ತೇಜಸ್ಸು ಆ ರಾಕ್ಷಸನ್ನ ಕ್ಷಣಾರ್ಧದಲ್ಲೇ ಹೊಟ್ಟೆ ಒಳಗೆ ಭಸ್ಮಗೊಳಿಸತ್ತೆ. ಇದನ್ನ ನೋಡ್ತಾ ಇದ್ದಂಗೆ ಇಲ್ವಲ್ ನಡುಗೋಗ್ತಾನೆ. ಆಗ ಅಗಸ್ತ್ಯ ಋಷಿಗಳು ಕೋಪದಿಂದ ಇಲ್ವಲ್ ಕಣ್ಣಲ್ಲಿ ಕಣ್ಣನಿಟ್ಟು ಇನ್ಯಾವತ್ತು ವಾತಾಪಿ ವಾಪಸ್ ಬರಲ್ಲ ಅಂತ ಹೇಳ್ತಾರೆ. ಆಗ ಇಲ್ವಲ್ನ ಅಹಂಕಾರ ಮತ್ತೆ ಅಸ್ತಿತ್ವ ಎರಡು ಅಗಸ್ತ್ಯರ ಕೋಪದ ಅಗ್ನಿಯಲ್ಲಿ ವಿಲೀನವಾಗತ್ತೆ.